ಸರ್ಕಾರ ವತಿಯಿಂದ ಸೇವಾಲಾಲ್ ಜಯಂತಿ ಘೋಷಿಸಿದ್ದು, ಕಾಂಗ್ರೆಸ್ ಸರ್ಕಾರ ವಿಜಯಪುರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಆ ಸಮಾಜಕ್ಕೆ ಒಂದು ಭದ್ರವಾದಂತಹ ಬುನಾದಿಯನ್ನು ಹಾಕಿ ಈ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡಿ ಈ ಸಮಾಜ ಸಂಘಟನೆ ಆಗಲಿಕ್ಕೆ ಬೆಳೀಲಿಕ್ಕೆ ಕಾರ್ಯಕರ್ತರು ಯಾರಾದ್ರೂ ಅದು ಸಂತ ಸೇವಾಲಾಲ್ ಮಾಡಬಹುದು. ಬಹಳ ಹೆಮ್ಮೆಯಿಂದ ಗಮನಿಸಬೇಕು. ಇವತ್ತು ಬಂಜಾರ ಸಮಾಜ ಬಹಳಷ್ಟು ಒಂದು ಶ್ರಮವನ್ನ ಕಾಯಕ ಜೀವಿಗಳಂದ್ರೆ ಅದನ್ನು ಸಹ ಬಂಜಾರ ಸಮಾಜ. ಅಣ್ಣ ಬಸವಣ್ಣ ಹೇಳಂಗೆ ಕಾಯಕ ಕೈಲಾಸ ಎಂಬ ವಾದ್ಯವನ್ನು ಯಾರಾದ್ರೂ ಕೂಡ ವಾಕ್ಯವನ್ನು ಸಹ ಸೃಷ್ಟಿ ಮಾಡಿಸಿದ್ರೆ ಅದು ಬಂಜಾರ ಸಮಾಜ ಅಂತ ಮಾಡಿಕೊಂಡು ತಮ್ಮ ಶ್ರಮದಿಂದ ತಾವು ದುಡಿದಿದ್ದೀರಿ, ಮೇಲ್ ಬಂದಿದ್ದೀರಿ. ಆ ದುರ್ಗಂತ ಇದನ್ನು ಕೂಡ ದಾಸೋಹವನ್ನು ಕೂಡ ಮಾಡಲಿಕ್ಕೆ ಅದು ವಿಶೇಷವಾಗಿ ಭಕ್ತಿಯನ್ನ ದೇವರ ಮೇಲೆ ಅಪಾರವಾದಂತ ಭಕ್ತಿಯನ್ನು ಹೊಂದಿದಂಥದ್ದು ಬಂಜಾರ ಸಮಾಜ. ನೋಡ್ತೀವಿ ಎಲ್ಲ ನಮ್ಮ ತಾಂಡದಲ್ಲಿ ದುಡ್ಲಿಕ್ಕೆ ಹೋಗ್ತಾರೆ, ಬರ್ತಾರೆ, ಹೋದು ಆ ದುರ್ಗಂತ ಹಣದಲ್ಲಿ ದೇವರ ಮೇಲೆ ಅಷ್ಟೇ ಒಂದು ಶುದ್ಧ ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡ್ತಾರೆ. ಬಂಜಾರ ಸಮಾಜಕ್ಕೆ ತನ್ನದೇ ಆದಂತ ಒಂದು ಭವ್ಯವಾದಂತ ಇತಿಹಾಸ, ಸಂಸ್ಕೃತಿ ಇದೆ. ಬಹಳಷ್ಟು ಸಮಾಜಗಳು ತಮ್ಮ ಸಂಸ್ಕೃತಿ ಇತಿಹಾಸವನ್ನು ಬಿಟ್ಟಿದ್ದಾರೆ. ಆದರೆ ಬಂಜಾರ ಸಮಾಜ ಮಾತ್ರ ವಿಶೇಷವಾಗಿ ನಮ್ಮ ತಾಯಿಯನ್ನು ಸಹೋದರಿಯರು ತಮ್ಮ ಇತಿಹಾಸ ಸಂಸ್ಕೃತಿಯನ್ನ ಇವತ್ತು ಮುಂದುವರಿಸಿಕೊಂಡು ಹೋಗಿರುವಂತ ಯಾವ್ದಾದ್ರು ಸಮಾಜ ಇದ್ರೆ ಅದು ಬಂಜಾರ ಸಮಾಜ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಮ ಮನೆಯವರ ಆಶಾ ಪಾಟೀಲರು ಕೂಡ ಇವತ್ತು ಬಂಜಾರ ಸಮಾಜದ ಒಂದು ಏನಪ್ಪದು ಬಂಜಾರ ಕಸೂತಿ, ಈ ಬಂಜಾರ ಕಸೂತಿಯನ್ನ ರಾಷ್ಟ್ರಾದ್ಯಂತ ಇವತ್ತು ಸಹ ಮಾಡಲಿಕ್ಕೆ ಒಂದು ಕುಡಿಯಿಲ್ಲ ನೋಡಿದೀವಿ. ಆ ಕಸೂತಿ ಇದು ಮಾಡಿ ಎಲ್ಲರೂ ಕೂಡ ಇದು ಮಾಡ್ತಾರೆ. ಮನೆ ಏರ್ಪೋರ್ಟ್ ನಾಗ ಅವ್ರನ್ನ ನಮ್ಮ ಕಲಾವಿದನಾಗೂ ಕೂಡ ಅದನ್ನ ಇದು ಮಾಡಿಸಿದ್ವಿ. ಬೆಳಿಬೇಕಂತ ಇಂಥ ಒಂದು ಸಂಸ್ಕೃತಿ ಇವತ್ತು ಸಹ ಕಲೆ ಏನಿದೆ, ಸಂಸ್ಕೃತಿ ಇದೆ, ಉಡುಪು ಭೂಷಣ ಬಹಳ ದೊಡ್ಡದಾದ ಸಂಸ್ಕೃತಿ. ಹೀಗಾಗಿ ನಾನು ಇವತ್ತು ನಮ್ಮ ಹಿಂದೆ ಎಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಗೋವಾ ಕೂಡಕ್ಕೆ ಹೋಗ್ತಿದ್ರು. ಈಗ ಅರ್ಧ ಕಡಿಮೆ ಆಗಿದೆ. ಯಾಕಂದ್ರೆ ಹೊಲ ಭೂಮಿ ಎಲ್ಲ ನೀರು ಬಂದ್ಮೇಲೆ ಅರ್ಧದಷ್ಟು ಕಡಿಮೆ ಆಗಿದೆ. ಈ ಕೆಲವು ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತ ನಾವು ಬಹಳಷ್ಟು ಸಲ ಕೇಳಿದೆ ನಿರ್ಮಲರು. ಅವ್ರು ಏನಿಲ್ಲ, ಇಲ್ಲಿಂದ ನಾವೇನು ಇರುವಂತ ಒಂದು ಬೇರೆ ಕಟ್ಟಕ್ಕೆ ಯಾರೋ ತಿಳ್ಕೊತಾರ, ಐದಾರು ಬರ್ತಾವ ಅಂತ ಹೋಗ್ಬಿಟ್ರೆ ನಾವು ಅದೇ ಮುದ್ದೆ ಪ್ಯಾಕೇಜ್ ತಗೊಂಡೇ ಬರ್ತದೆ. ಅದು ಅಷ್ಟು ಶ್ರಮಜೀವಿಗಳು. ದೇವರದವ್ರು ಏನಾಗೋದಿಲ್ಲ ಆದ್ರೆ ಇಲ್ಲೇ ದೊಡ್ಡ ಬಿಡುತ್ತಂದ್ರೆ ಇವತ್ತು ಸಿಕ್ಕಿರ್ಬೇಕಾದ್ರೆ ಅಷ್ಟೇ. ಏನಾಗಲಿ ಯಾರೋ ತಿಳ್ಕೊತಾರೆ, ಏನೋ ಒಂದು ಹಾಕಿ ಮನೆ ರಾತ್ರಿ ಆಯ್ತು ಅಂತೇಳಿ ಅದು ಬ್ರೇಕ್ ಆಗ್ತದೆ. ಅದು ಬ್ರೇಕ್ ಆಗಬಾರ್ದು ಅಂತಂದ್ರೂ ಕೂಡ ಸ್ವಲ್ಪ ಪರಿಸ್ಥಿತಿ ಆಗುತ್ತದೆ. ಅದು ಅಷ್ಟು ಶ್ರಮಜೀವಿಗಳು ಬಂಜಾರ ಸಮಾಜ. ಇವತ್ತು ನಾನು ಬಹಳ ಹೆಮ್ಮೆ ಅಂತ ಹೇಳ್ತೇನೆ. ನಮ್ಮ ರಾಜ್ಯಪಾಲ ಅವರು ಅಮೂಲಾಗ್ಯ ವರ್ಷದ್ದು ಈ ಎಲ್ಲರೂ ಕೂಡ ಹೇಳಿದ್ರು. ಅದನ್ನ ಹೇಳಕ್ ನಾನು ಹೋಗುದಿಲ್ಲ. ಆದ್ರೆ ಇವತ್ತು ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಏನಿದೆ ಸರ್ಕಾರದಿಂದ ಆಗ್ಬೇಕು, ರಾಜ್ಯ ಸರ್ಕಾರದಿಂದ ಮನಸ್ಸು ಮಾಡಿದ್ರೆ ಅದನ್ನು ನಾನು ಹಿಂದಿನ 2015 ನಾನು ನೀರಾವರಿ ಸಚಿವನಾಗಿದ್ದಾಗ, ಜಿಲ್ಲಾ ಉದ್ಯೋಗ ಸಚಿವನಾಗ ನಿಡೋಣಿಯಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಬಂದಾಗ ನಾನು ಹೇಳಿಸಿ ಇವತ್ತು ಸಂತ ಸೇವಾಲಾಲ್ ಒಂದು ಜಯಂತ್ಯೋತ್ಸವನ ಸರ್ಕಾರದಿಂದ ಇದನ್ನು ಆಗ್ಬೇಕು ಅಂತ ಹೇಳಿ ಇದನ್ನು ಮಾಡಿ ಘೋಷಣೆ ಮಾಡಿಸಿ ಪ್ರಾರಂಭ ಮಾಡಿಸಿದ್ವಿ. ಈಗ ಬೆಳಗ್ಗೆ ಎಲ್ಲರೂ ಕೂಡ ಕಾರ್ಯಕ್ರಮ ಬೆಳಿಗ್ಗೆ ರಜೆ ಒಂದು ಘೋಷಣೆ ಆಗ್ಬೇಕು ಅಂತ ಹೇಳಿ